ವೆಲ್ಕಮ್ ಬ್ಯಾಕ್. ಬಿಗ್ ಡಿಬೇಟ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಸಾಕಷ್ಟು ಚರ್ಚೆ ನಡೆದಿತ್ತು. ಯಾಕೆಂದ್ರೆ ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿನ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಆಗಿರತಕ್ಕಂಥ ಅವಾಂತರಗಳ ಬಗ್ಗೆ ಬೆಳಗ್ಗೆಯಿಂದಲೂ ಕೂಡ ಬೆಳಕು ಚೆಲ್ತಾ ಬಂದ್ವಿ. ಯಾರು ಇದಕ್ಕೆ ಕಾರಣ? ವೆಂಟಿಲೇಟರ್ಗಳು ಇಲ್ಲ ಅಂತನ್ಬಿಟ್ಟು ಮಧ್ಯರಾತ್ರಿನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇರತಕ್ಕಂಥ ಬಾಲಕರನ್ನ ಆಸ್ಪತ್ರೆಯಿಂದ ಈ ಆಸ್ಪತ್ರೆ, ಈ ಆಸ್ಪತ್ರೆಯಿಂದ ಆ ಆಸ್ಪತ್ರೆಗೆ ಅಲಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಬಿಗ್ ಡಿಬೇಟಲ್ಲಿ ಕೂತ್ಬಿಟ್ಟಿದ್ದೀವಿ, ಎಲ್ಲ ಗೌರ್ನಮೆಂಟ್ ಹಾಸ್ಪಿಟಲ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಬಯಕೆ ಅಂತಲೇ ಕೂತಿದ್ದೀವಿ ಅಂತಲ್ಲ. ಜನಗಳು ಸಾಮಾನ್ಯವಾಗಿ ಮಾತಾಡೋದು, ಈಗ ಯಾರೋ ಒಬ್ಬರಿಗೆ ಆಯುಸ್ ಮುಗಿದಿತ್ತು, ಅವ್ನು ಸತ್ತ ಅಂದ ತಕ್ಷಣ ಹೋಗ್ಬಿಟ್ಟು ಡಾಕ್ಟ್ರಿಗೆ ಹೊಡಿತಾರೆ, ಇವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ. ಹಾಗಲ್ಲ, ನಮಗೂ ಕೂಡ ಗೌರವ ಇದೆ. ಸತ್ಯಾಂಶ ಏನು, ವಾಸ್ತವಾಂಶ ಏನು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಪ್ರಯತ್ನ. ಶರಣಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಮತ್ತೆ ಮಾತಾಡೋದಕ್ಕೆ ನಾನು ಹೋಗ್ತೀನಿ. ಸರ್, ಈಗ ಇಲ್ಲಿ ತನಕ ಆಗಿದ್ದ ಚರ್ಚೆಯನ್ನು ಬಿಟ್ಬಿಡೋಣ. ಸಾಕಷ್ಟು ಹಣ, ಸಾಕಷ್ಟು ಫಂಡ್ ನಿಮ್ಮ ಇಲಾಖೆಗೆ ರಿಲೀಸ್ ಆಗಿದೆ. 20 ವೆಂಟಿಲೇಟರ್ಗಳಿರ್ತಕ್ಕಂಥ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಅದನ್ನು 40-50 ಮಾಡೋಕ್ಕಾಗಲ್ವಾ ಸರ್? ಅಟ್ಲೀಸ್ಟ್ ನಿಮ್ಮ ಅಧಿಕಾರಾವಧಿಯಲ್ಲಿ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ನೀವು ಮುಂದಾಗಬಹುದಲ್ವಾ? ಯಾಕೆ ಆ ಕೆಲಸಗಳಾಗ್ತಾ ಇಲ್ಲ? ಇಂಥ ಘಟನೆಗಳ ಉದಾಹರಣೆಯನ್ನಾಗಿ ಇಟ್ಕೊಂಡಾದ್ರೂ ಕೂಡ ಮಾಡ್ಬೋದಲ್ವಾ ಅಂತ. ಇಲ್ಲ, ಈಗ ಕೇಳಿ, ನಾವು ಈಗ ಘಟನೆ ಆಗಿದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಂತಲ್ಲ. ಈಗಾಗಲೇ ಇದು ಎಲ್ಲ ಹಾಸ್ಪಿಟಲ್ಸು ಟು ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಕೆಲಸ ಮಾಡ್ತಾ ಇದ್ದಾವೆ ಅಂಥೇಳಿ ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೀವಿ. ಅದಕ್ಕಾಗಿ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಬಟ್ ಇದು ತತ್ಕ್ಷಣ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್, ನಾನು ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟು, ನಾವು ಈಗಾಗಲೇ ಅದು 280 ಬೆಡ್ ಇರೋದನ್ನು ಈಗ 350 ಬೆಡ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈ ಟೆಂಡ್ರು ಕೂಡ ಈಗ ಪ್ರೊಸೆಸ್ಸಲ್ಲಿದೆ. ಮತ್ತು ಅಲ್ಲಿ 10 ವೆಂಟಿಲೇಟರ್ಸ್ ಇವೆ ಮತ್ತು 40 PICU ಬೆಡ್ಡು, ಸುಮಾರು 40 NICU ಬೆಡ್ ಇವೆ ಅಲ್ಲಿ. ಈಗ ಅದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ NRHM ಇಂದನೂ ಕೂಡ ಇವತ್ತು ಹಣ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಒಪ್ಕೊಂಡಿದೆ, ಅದು ಕೂಡ ಮಾಡ್ತಾಯಿದ್ದೀವಿ. ಮತ್ತು PICU ಅಲ್ಲೂ ಕೂಡ ನಾವು ವೆಂಟಿಲೇಟರ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗೇನೆಂದರೆ, ಈಗ 380ಇಂದ ಅದು ಮತ್ತೆ 350 ಬೆಡೆಡ್ ಹಾಸ್ಪಿಟಲ್ ಆಗ್ತದೆ. ಮತ್ತು ಅಲ್ಲಿ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ಟು ಮಾಡಬೇಕು ಅಂತಕ್ಕಂಥದ್ದು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಅದು ಅಲ್ಲದೆ ಈಗ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ 6 ವೆಂಟಿಲೇಟರ್ಸ್ PICU ಕೆಲಸ ಮಾಡ್ತಾಯಿದೆ. ನಾನು ಕಳೆದ ಸಾರಿಯಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿನ ಅದನ್ನು ಹೇಗೆ ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಒಂದು ಮೆಟ್ರೋ ಬ್ಲಾಕ್ ಅಂತ ಬರ್ತದೆ. ಮೆಟ್ರೋ ಅವರು ಒಂದು ಬಿಲ್ಡಿಂಗ್ ಅಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ನಮಗೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಬಿಲ್ಡಿಂಗನ್ನು ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಈಗ ಇನ್ನೂ ಅವರು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಮಾಡ್ತಾಯಿದ್ದಾರೆ. ಇನ್ನೂ ಅವರು ಗ್ರೌಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆದಮೇಲೆ 3rd and 4th ಫ್ಲೋರ್ ನಮ್ಮ ಹಣ ಕೊಟ್ಟು ನಾವು ಮಾಡಬೇಕು ಅಂತಕ್ಕಂಥದ್ದು ಕರಾರಿದೆ. ಅದರಲ್ಲಿ ನಾವು 16 PICU ಮತ್ತು NICU ವಿತ್ ವೆಂಟಿಲೇಟರ್ಸ್ ಮಾಡೋದಕ್ಕೂ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಇದೆಲ್ಲ ಆಗೋಕ್ಕೆ ತತ್ಕ್ಷಣ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಪ್ರೊಸೆಸ್ ಇದೆ, ಸರ್ಕಾರದಲ್ಲಿ ಗೊತ್ತಿದೆ ನಿಮಗೆ. ಅದಕ್ಕೆ ಹಣ ನಾವು ಹಂತ ಹಂತವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಬಿಡುಗಡೆ ಮಾಡ್ತದೆ. ಮತ್ತು ಅದ್ರ ಜೊತೆಗೆ ಈಗ ನಾವು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಒಂದು ಟ್ರಾಮಾ ಸೆಂಟರ್ ಮಾಡ್ತಾಯಿದ್ದೀವಿ. ಈಗಾಗಲೇ ಟ್ರಾಮಾ ಸೆಂಟರ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಮತ್ತು ಇನ್ನೂ ಒಂದು ತಿಂಗಳು, ಭಾಳ ಆದರೆ 2 ತಿಂಗಳಲ್ಲಿ ಒಂದು ಹೊಸ ಟ್ರಾಮಾ ಸೆಂಟರ್ ಈಗ ನಮ್ಮ ವಿಕ್ಟೋರಿಯಾ ಆವರಣದಲ್ಲಿ ಆಗ್ತದೆ. ಯಾಕಂದರೆ ನೀವು ಗೊತ್ತಿದೆ, ಈಗ ನಿಮ್ಯಾನ್ಸ್ is one of the most crowded hospital in the entire state. ಮತ್ತು ಇಟ್ ಇಸ್ ಡೂಯಿಂಗ್ ಎ ಎಕ್ಸಲೆಂಟ್ ಜಾಬ್. ಅಲ್ಲಿ ನಾವು ಅದಕ್ಕೂ ಕೂಡ ನಮಗೆ ಓವರ್ ಬರ್ಡನ್ ಅನ್ನು ಆಗಿರೋದನ್ನು ನಾವು ಸ್ವಲ್ಪ ಅದಕ್ಕೆ ಡೈವರ್ಟ್ ಮಾಡೋದಕ್ಕೆ ನಾವು ಟ್ರಾಮಾ ಸೆಂಟರ್ ಮಾಡಿದ್ದೀವಿ. ಈಗ ಇನ್ನೂ ನಿಮ್ಯಾನ್ಸ್ನಲ್ಲೂ ಕೂಡ ಇವತ್ತು ಹೆಚ್ಚಿಗೆ ವೆಂಟಿಲೇಟರ್ಸನ್ನು ಅಳವಡಿಸೋದಕ್ಕೂ ಕೂಡ ಪ್ಲ್ಯಾನ್ ಆಗಿದೆ. ಅದು ಕೇಂದ್ರ ಸರ್ಕಾರದ ಇದರಲ್ಲಿ ಬಂದಿದ್ದರೂ ಕೂಡ ನಾನು ಅದರ ಉಪಾಧ್ಯಕ್ಷನಾಗಿದ್ದೀನಿ. ಅದಕ್ಕೆ ನಾವು 2016 ಈಗ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದನೂ ಹಣ ರಿಲೀಸ್ ಆಗಬೇಕು. 2016ರಲ್ಲಿ ನಾವು ಸುಮಾರು ಇನ್ನೂ 25 ವೆಂಟಿಲೇಟರ್ಸ್ ಅಳವಡಿಸೋದಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಒಂದಲ್ಲ, ನಿಮ್ಮ ಇಲಾಖೆಯ ಸಾಧನೆಗಳು, ನಿಮ್ಮ ಯೋಜನೆಗಳು ಎಲ್ಲವೂ ಕೂಡ ಚೆನ್ನಾಗಿದೆ. ನೀವು ಹೇಳಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ದಯವಿಟ್ಟು ಅನುಷ್ಠಾನಕ್ಕೆ ತಗೊಂಡು ಬನ್ನಿ. ಅದರಿಂದ ಬಡ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದರ ಜೊತೆಗೆ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ, ಇಂಥ ಘಟನೆಗಳು ಮರುಕಳಿಸದೇ ಇರೋ ಹಾಗೆ ತಾವು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗಾಗಲೇ ನೀವೇನು ರಿಪೋರ್ಟ್ ತರಿಸೋಕೆ ಹೇಳಿದ್ದೀನಿ ಅಂತಂದ್ರಲ್ಲ, ರಿಪೋರ್ಟ್ ತರಿಸ್ಕೊಂಡು ತಪ್ಪಿತಸ್ಥರು ಏನಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ಬೇಕು. ಜೊತೆಗೆ ಮೂಲ ಸೌಕರ್ಯಗಳು ಅಂತ ಏನು ಹೇಳ್ತಾರೆ, ನಿಮ್ಮ ಇಲಾಖೆಯ ಮೂಲ ಸೌಕರ್ಯ ವೆಂಟಿಲೇಟರ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಅದಕ್ಕೆ ಗಮನ ಹರಿಸಿ. ಜೊತೆಗೆ ಇವತ್ತು ಕೆಲವೊಂದು ಬೇರೆ ಬೇರೆ, ಅದು ನಿಮ್ಮ ಇಲಾಖೆಗೆ ಬರಲ್ಲ ಆದರೂ ಹೇಳ್ತೀನಿ, ಬೇರೆ ಬೇರೆ ಜಿಲ್ಲೆ, ರಾಯಚೂರಿನಲ್ಲಿ
ಹುಚ್ಚುನಾಯಿ ಕಟ್ಟಿದ್ದು ಒಂದು 5 ಮಕ್ಕಳುಗಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ 2-3 ತಿಂಗಳಿಂದ ಇದಕ್ಕೆ ನಮ್ಮ ಹತ್ರ ಮದ್ದೇ ಇಲ್ಲ, ಔಷಧಿನೇ ಇಲ್ಲ, ನಮಗೆ ಸಪ್ಲೈನೇ ಬಂದಿಲ್ಲ, ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಇಂಥ ಘಟನೆಗಳೆಲ್ಲ ಅದು ಆರೋಗ್ಯ ಇಲಾಖೆಗೆ ಬರುತ್ತೆ, ಓಕೆ. ಆದರೂ ಕೂಡ ಮೂಲ ಸೌಕರ್ಯ ಅಂದರೆ ನಿಮ್ಮ ಇಲಾಖೆಯಲ್ಲಿ ಇಂಥದ್ದು ಇವುಗಳತ್ತ ಗಮನ ಹರಿಸಿ. ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ಸರ್ ಇದು. ಓಕೆ ಓಕೆ, ನಾವು ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂಡ್ ಡೆಫಿನೆಟ್ಲಿ ಎಸ್, ಥ್ಯಾಂಕ್ ಯು ವೆರಿ ಮಚ್ ಶರಣಪ್ರಕಾಶ್ ಪಟೇಲ್ ಅವರೇ, ಧನ್ಯವಾದ. ಸೊ ಅವ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು, ಹಾಗಾಗಿ ಅವ್ರನ್ನ ಬೇಗ ನಮ್ಮ ಬಿಗ್ ಡಿಬೇಟಿಂದ ಬಿಡುಗಡೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಮಹಾಂತೇಶ್ ಅವ್ರ ಹತ್ರ ಹೋಗ್ತಾ ಇರ್ತಕ್ಕಂಥದ್ದು. ಮಹಾಂತೇಶ್, ನನಗೆ ಒಂದು ಇನ್ಫಾರ್ಮೇಷನ್ಸ್ ಬೇಕು. ಓಕೆ, ಈಗಾಗಲೇ ರವೀಂದ್ರ ಅವರು ಕೂಡ ಸಾಕಷ್ಟು ಹೇಳಿದ್ರು, ಹಾಸ್ಪಿಟಲ್ಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ, ಎಲ್ಲೆಲ್ಲವೂ ಕೂಡ ನಾನು ಕೂಡ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ನೀವು ಕೂಡ ಹೇಳಿದ್ರಿ. ಎಸ್, ನಾವು ಒಪ್ಕೊಳ್ತೀವಿ, ಎಲ್ಲೋ ಒಂದು ಇಂಥರ ಘಟನೆಗಳು ನಡೀಬಹುದು. ಆದರೆ ನಿಮ್ಮ ಹಾಸ್ಪಿಟಲ್ ಲಿಮಿಟೇಷನ್ಸ್ಗಳನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನೀವು ಸರ್ಕಾರ ಜೊತೆ ಯಾವ ರೀತಿ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ? ಇನ್ನು ಮುಂದೆ ಈ ರೀತಿ ಆಗದೇ ಇರೋದಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇವಾಗ ನಮ್ಮಲ್ಲಿ ಮುಂಚೆ ಬರೀ 4 ವೆಂಟಿಲೇಟರ್ಸ್ ಇತ್ತು. ಅದನ್ನು ನಾವು ಇವಾಗ 10 ವೆಂಟಿಲೇಟರ್ಸ್ ಇನ್ಕ್ರೀಸ್ ಮಾಡಿದ್ದೀವಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ನಾವು ವಿ ಆರ್ ಟ್ರೈಯಿಂಗ್ ಟು ಪ್ರೊಕ್ಯೂರ್ ಸಮ್ ಮೋರ್ ವೆಂಟಿಲೇಟರ್ಸ್, ಅನದರ್ 10 ವೆಂಟಿಲೇಟರ್ಸ್ಗೆ ವಿ ಹ್ಯಾವ್ ಅ ಪ್ರಾವಿಷನ್. ಅದನ್ನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ತಕ್ಷಣಕ್ಕೆ ಆಗೋದಿಲ್ಲ, ಬಿಕಾಸ್ ಆಫ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್, ಆ ಟೆಂಡರು ಪ್ರೊಸೆಸಿಂಗ್ ಎಲ್ಲ ಇಟ್ ಟೇಕ್ಸ್ ಟೈಮ್. ಓಕೆ ಸರ್, ಇದ್ರ ಜೊತೆಗೆ ನಿನ್ನೆಯ ಘಟನೆಗೆ ಆಮೇಲೆ ನಮ್ದು 280 ಬೆಡ್ ಇತ್ತು, ಮಿನಿಸ್ಟರ್ ಹೇಳ್ದಂಗೆ. ನಿನ್ನೆ ಘಟನೆಗೆ ನಾನು ವಾಪಸ್ ಬರ್ತಾ ಇದ್ದೀನಿ. ಏನಂತಂದ್ರೆ ನಿನ್ನೆಯ ಘಟನೆಯ ಏನಾದರೂ ಒಂದು ಎನ್ಕ್ವೈರಿ, ಘಟನೆಯ ಮಾಹಿತಿನ ಪಡ್ಕೊಳ್ತಕ್ಕಂಥದ್ದು, ಸತ್ಯಾಂಶ ಏನು, ಇದ್ರ ಬಗ್ಗೆ ಎಲ್ಲ ತಮಗೆ ಏನಾದರೂ ರಿಪೋರ್ಟ್ ಬಂದಿದೆಯಾ ಸರ್? ನಾವು ಬೆಳಗ್ಗೆಯಿಂದ ಇದೇ ಸತ್ಯಾಂಶ ಏನಂತಾನೆ ಹುಡುಕ್ತಾ ಇದ್ದೀವಿ. ನಮ್ಮ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ನಮ್ಮ ಪ್ರಕಾರ ನೀವು ರಿಪೋರ್ಟ್ ಕೊಟ್ಟೋ ಥರ ಯಾವುದೂ ಆ ಥರ ಇದು ಆಗಿಲ್ಲ. ನಮ್ಮಲ್ಲಿ ನಿಜವಾಗ್ಲೂ ವೆಂಟಿಲೇಟರ್ ಇರಲಿಲ್ಲ. ನೀವು ನಂಬಬೇಕು, ನಾವು ಹೇಳಿರೋದು ಡಾಕ್ಟರ್ ಹೇಳೋದು ಪಾಯಿಂಟ್ ಸ್ವಲ್ಪ ನಂಬಬೇಕು. ಯಾವಾಗಲೂ ಪೇಷಂಟ್ ಆದವರು ಡಾಕ್ಟರ್ ಮಾತನ್ನ ನಂಬಬೇಕಂತೆ. ಓಕೆ ಓಕೆ, ಎಲ್ಲ ಒಂದು ರೀತಿ ಪೇಷಂಟ್ ಅಲ್ಲ, ಆದರೂ ಅಟ್ಲೀಸ್ಟ್ ನಾವು ಹೇಳಿದ್ದನ್ನು ನಂಬಿ. ನಾವು ಇಲ್ಲಿಂದ ಈ ವೆಂಟಿಲೇಟರ್ ಇಲ್ಲ ಅಂತ ವಾಣಿ ವಿಲಾಸಕ್ಕೆ ರೆಫರ್ ಮಾಡಿದ್ದೀವಿ. ಅವರು ಅಲ್ಲಿಂದ ಬೋರಿಂಗ್ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ. ಅಲ್ಲೂ ವೆಂಟಿಲೇಟರ್ ಸಿಕ್ಕಿದಿರಾ, ಮತ್ತೆ ಇಂದಿರಾ ಗಾಂಧಿಗೆ ಬಂದಿದೆ. ನಾವು ಆ ಟೈಮಿಗೆ ವೆಂಟಿಲೇಟರ್ ಇನ್ನೂ ಖಾಲಿ ಇರಲಿಲ್ಲ. ಈ ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ವೆಂಟಿಲೇಟರ್ ಇಲ್ಲ, ಆಯಿತು ಅಟ್ಲೀಸ್ಟ್ ನಾವೇ ಇದಕ್ಕೆ ಇದು ಮಾಡೋಣ ಅಂತ ಮ್ಯಾನ್ಯುಯಲ್ ಆಗಿ ಅಂಬು ಬ್ಯಾಗ್, ಟ್ಯೂಬ್ ಮಾಸ್ಕಿಂದ ವೆಂಟಿಲೇಟರ್ ಥರ ಮ್ಯಾನ್ಯುಯಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ವಿ. ಟಿಲ್ ದಟ್ ಬೇಬಿ ವಿಚ್ ವಾಸ್ ವೆರಿ ಕ್ರಿಟಿಕಲ್, ವೆಂಟಿಲೇಟರ್ ಇದ್ದಿದ್ದು, ಅದು ಡೆತ್ ಆದಮೇಲೆ ಅದನ್ನು ಈ ಮಗುಗೆ ಹಾಕಿದ್ದೀವಿ. ದಿಸ್ ಈಸ್ ದ ಟ್ರೂ ಫ್ಯಾಕ್ಟ್. ಸರ್, ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ, ನಿಮ್ಮನ್ನ ತಪ್ಪಿತಸ್ಥರು ಅಂತ ಇದೀವಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ್ರಲ್ಲ, ನಾವು ರೆಫರ್ ಮಾಡಿದ್ವಿ ವಾಣಿ ವಿಲಾಸಗೆ ಅಂತ ಅಂದ್ಬಿಟ್ಟು. ನೀವು ಕೊಟ್ಟಂತಹ ರೆಫರೆನ್ಸ್ ಲೆಟರ್ ಇದೆಯಲ್ಲ, ಆ ಲೆಟರ್ನ ವಾಣಿ ವಿಲಾಸ ವೈದ್ಯರು ಓದ್ಬಿಟ್ಟು ಕಣ್ಣೆದುರುಗಡೆ ಡಸ್ಟ್ಬಿನ್ಗೆ ಹಾಕಿದ್ದಾರೆ. ನಾವು ಎಂಟೈರ್ ವ್ಯವಸ್ಥೆ ಬಗ್ಗೆ, ಸರ್ಕಾರಿ ಆಸ್ಪತ್ರೆಗಳ ದುರವಸ್ಥೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವುದೇ ಕಾರಣಕ್ಕೂ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೇಡಿ. ಸತ್ಯಾಂಶ ಏನು ನಡೀತು ಅಲ್ಲಿ, ಅದಕ್ಕೆ ಪೂರಕವಾಗಿ ನಿಮ್ಮ ಜೊತೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ನೀವು ಆರಂಭದಿಂದಲೂ ನಮ್ಮನ್ನು ಹ್ಯಾಕ್ ಟ್ರೀಟ್ ಮಾಡ್ತಾ ಇದ್ದೀರಿ ಅಂದ್ರೆ, ಎಲ್ಲೋ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ಇಲ್ಲ, ಟಾರ್ಗೆಟ್ ಮಾಡ್ತಾ ಇಲ್ಲ. ನಾನು ನಿಜಾಂಶ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ರಿಪೋರ್ಟಲ್ಲಿ ನೀವು ಪ್ರೊಡ್ಯೂಸ್ ಮಾಡೋದು ನೋಡಿ. ಸಿ, ಐ ವಾಂಟೆಡ್ ಟು ಹ್ಯಾವ್ ಅ ಗುಡ್ ಡಿಸ್ಕಷನ್ ವಿತ್ ಯು. ದ ವೇ ಯು ಪ್ರೆಸೆಂಟೆಡ್ ಯುವರ್ ರಿಪೋರ್ಟ್, ಇಟ್ ಇರಿಟೇಟೆಡ್ ಮೀ. ಇಲ್ಲ ಸರ್, ಇರಿಟೇಟ್ ಅಲ್ಲ, ಸತ್ಯ ಯಾವತ್ತೂ ಕಹಿನೇ. ಸತ್ಯ ಯಾವತ್ತೂ ಕಹಿನೇ. ಎಲ್ಲಿ ಎಲ್ಲ ಡಾಕ್ಟರು ದುಡ್ಡು ತಗೊಂಡೇ ಕೆಲಸ ಮಾಡ್ತಾರೇನ್ರಿ? ನೋಡಿದ್ರೆ ನೀವು ಯಾವ ತರ? ಸರ್ ಹಾಗಲ್ಲ ಸರ್. ಸರ್ ನಾನು ಬೇರೆಯವ್ರ ಮಾತು ಕೇಳೋದಿಲ್ಲ. ನಾನು ಬೇರೆಯವ್ರ ಮಾತು ಕೇಳೋದಿಲ್ಲ ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡಿರೋದಕ್ಕೆ ನಾನೇ ಸಾಕ್ಷಿ. ದುಡ್ಡು ಕೊಡದೇನೆ ಟ್ರೀಟ್ಮೆಂಟ್ ಕೊಡದೇ ಇರತಕ್ಕಂಥದ್ದನ್ನು ಕೂಡ ನಾನು ನೋಡಿದ್ದೀನಿ. ಅಲ್ಲ, ಇರ್ಬೋದು ಕೆಲವೊಂದು ಸರ್ಕಾರ, ಕೆಲವೊಂದು ವ್ಯವಸ್ಥೆಯಲ್ಲಿ ಇದೆ, ಕೆಲವೊಂದು ಹಾಸ್ಪಿಟಲ್ ಇದೆ. ನಾನು ನನ್ನ ಹಾಸ್ಪಿಟಲ್ ಬಗ್ಗೆ ಮಾತಾಡ್ತೀನಿ ಸರ್. ನಾನು ಅದಕ್ಕೆ ನಿಮಗೆ ಮೊದಲೇ ಸ್ಪಷ್ಟೀಕರಣ ಕೊಟ್ಟೆ. ನಾವು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಎಂಟೈರ್ ವ್ಯವಸ್ಥೆ ಬಗ್ಗೆ. ನೀವು ನಿಮ್ದು ಮಾತ್ರ ಸಾರಿ, ನಿಮ್ಮಲ್ಲಿ ಮಾತ್ರ ಹರಿಶ್ಚಂದ್ರ ಇರತಕ್ಕಂಥದ್ದು, ಬೇರೆದು ನನಗೆ ಗೊತ್ತಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಮಾತಾಡೋದು. ಇವಾಗ ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಯಾವತ್ತೋ ಒಂದ್ ದಿವಸ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ನಲ್ಲಿ ಹಾಗಾದ್ರೆ ಯಾವುದೇ ಅವ್ಯವಹಾರಗಳನ್ನ ನಡೆದ್ರೆ ಅದಕ್ಕೆ ನೀವು ಜವಾಬ್ದಾರರಾಗ್ತೀರಾ? ನಾವು ತೋರಿಸ್ತೀವಿ, ನಾವು ಚಾಲೆಂಜ್ ತಗೋತೀವಿ, ನಾವು ಸ್ಟಿಂಗ್ ಆಪರೇಷನ್ ಮಾಡ್ತೀವಿ. ಹಾಗಾದ್ರೆ
ಇಲ್ಲ ಅವ್ರಿಗೆ ಇಲ್ಲಿ ಇನ್ನೊಂದು ಆಯ್ತು. ಇಲ್ಲ ಹಂಗಲ್ಲ, ನಾನು ಹೇಳ್ತಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವ್ರಿಗೆ ಅವ್ರವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರವ್ರ ಸರಿಯಾಗಿ ಕೆಲಸ ಮಾಡಿದ್ರೆ ಸ್ವಲ್ಪ ಹಿಂಸೆ ಆಗಿರ್ತದೆ. ಸರ್ ಅದಕ್ಕೆ ಅಗಂದಾಕ್ಷಣಕ್ಕೆ ನಾನು ಎರಡೂ ವಾದಗಳನ್ನು ನೋಡಿದಾಗ್ಲೂ ನಾನು ಅದನ್ನೇ ನಾನು ಹೇಳ್ತಿರೋದು. ಒಂದು, ನೀವು ಹೇಳಿದ ರೀತಿನಲ್ಲೂ ಕೂಡ ಇಡೀ ವ್ಯವಸ್ಥೆ ಪೂರ್ತಿ ದುಡ್ಡಿನ ಮೇಲೆ ನಡೀತಿದೆ ಗವರ್ಮೆಂಟ್ ಹಾಸ್ಪಿಟಲ್ಸು, ಅದು ಅಲ್ಲ. ಅಟ್ ದ ಸೇಮ್ ಟೈಮ್ ಇಲ್ಲ ನಾವೆಲ್ಲರೂ ಬಹಳ ನೆಟ್ಟಗಿದ್ದೀವಿ ಅಂತ ಅನ್ನೋದು ಅದು ಸರಿಯಲ್ಲ. ಎರಡೂ ಇದ್ದೇ ಇದೆ. ಆದ್ರೆ ನಿಜವಾಗಿಯೂ ಪ್ರಾಮಾಣಿಕವಾದ ಸೇವೆ ಕೊಡ್ತಾ ಇರುವಂತವ್ರ ಸಂಖ್ಯೆ ಹೆಚ್ಚಿಗೆ ಇದೆ. ಹಾಗಾಗಿ ನಾವೇನಾದ್ರೂ ಹೇಳುವಾಗ ಅದನ್ನ ಗಮನದಲ್ಲಿಟ್ಕೊಂಡು ಅವರುಗಳಿಗೆ ನೋವಾಗದೇ ಇರೋ ತರದ್ದನ್ನು ನಾವು ನೋಡ್ಬೇಕಲ್ವಾ, ಅವ್ರಿಗೆ ಬಂದ್ ತಟ್ಟೋ ಕೆಲಸನೂ ಮಾಡ್ಬೇಕಲ್ವಾ. ನೀವ್ ಎಷ್ಟು ಮಾಡಿದ್ರೆ ತಾನೇ ಏನಂತೆ ಇದೇ ಗೋಳು, ಇದು ನಮ್ದು ಯಾವಾಗ್ಲೂ ಇದೇ ಕತೆ ಆಗೋಯ್ತು ಅಂತ ಇವನ್ ಅವರು ಡಿಮಾರಲೈಸ್ ಹಾಗೆ ಆಗ್ತಾರೆ. ಹೇಳುವಾಗ ಸದ್ಯ ಹಿಂದಕ್ಕೊಂದು ಪ್ರಿಫಿಕ್ಸ್ ಒಂದು ಸೇರಿಸ್ಕೊಳ್ಳಿ, ಇದು ಒಳ್ಳೆಯ ವೈದ್ಯರಿಗೆ. ಸರ್ ಇಲ್ಲ ನೀವು ರಿಪೋರ್ಟ್ಗಳನ್ನ ನೋಡಿಲ್ಲ, ಖಂಡಿತ ಆ ತರ ಇರುತ್ತೆ. ಇಂಥ ಕೆಲವರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಕೆಟ್ಟ ಹೆಸರು ಬೇಕಾದಷ್ಟೇ ನಾವು ಸೇರಿಸಿದೀವಿ. ಸರ್ ಎಷ್ಟೋ ಕಡೆ ಸರ್ಕಾರಕ್ಕೆ ಒಂದು ವರದಿ ಹೋಗಿತ್ತು, ಐ ಥಿಂಕ್ ನನ್ನ ಮೆಮೊರಿ ಕರೆಕ್ಟ್ ಆಗಿದ್ರೆ, ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಎಷ್ಟು ಕಡೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತ ಸರ್ಕಾರ ಹೇಳಿಲ್ಲ. ಹೇಳಿಲ್ಲ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸರ್ಕಾರಿ ವೈದ್ಯನಿಗೆ ಪ್ರಾವಿಷನ್ ಇದೆ, ಅವಕಾಶ ಇದೆ. ಆದ್ರೆ ಅದನ್ನು ಕೂಡ ನೋಡಿದ್ದಾರೆ. ನೋಡೋದು ಬೇಡ, ಫೋಟೋ ತಕೊಂಡು ಏನಾದ್ರು ಮಾಡಿ ಅವ್ರಿಗೆ ಎಕ್ಸ್ಚೇಂಜ್ ಆಪರೇಷನ್ ಮಾಡಿ ಕಳಿಸ್ಕೊಡಿ ರಿಪೋರ್ಟ್ಸ್ ನ. ಆ ತರದನ್ನ ಈ ಕೆಲಸ ಮೀಡಿಯಾದವ್ರು ಮಾಡ್ಬೇಕಾದ್ರೆ ನೀವ್ ಹೇಳೋ ಪ್ರಕಾರ ನಾನು ಹೇಳೋದು, ಈಗ ನಾನೇ ತಿದ್ಕೋತೀನಿ ಅಂತಂದ್ರೆ ದಟ್ಸ್ ಫೈನ್. ನಾನು ತಿದ್ಕೊಳ್ಳಿಲ್ಲ ಅಂದ್ರೆ ಯಾರು ಒಬ್ರು ತಿದ್ದಕ್ ಬೇಕಲ್ಲ, ಯಾರಾದ್ರೂ ಒಬ್ರು ಬೇಕು. ನಾನು ಇದನ್ನ ಬಹಳ ಪ್ರಾಮಾಣಿಕವಾಗಿ ಇಂಪಾರ್ಷಿಯಲ್ ಆಗಿ ನಾನು ಮಾತಾಡ್ತೀನಿ. ನಮ್ಮಲ್ಲೂ ಆ ತರದ್ದೇನಾದ್ರೂ ಆಗುತ್ತೆ. ಎಸ್, ಅವ್ರದ್ದೇನಾದ್ರೂ ಡೇ ಆಫ್ ಇದ್ದು ಅವತ್ತೇನಾದ್ರೂ ಅವ್ರ ಕೆಲಸ ಮಾಡ್ತಿದಾರ, ಎಸ್ ಅವ್ನ್ ಎಂಟೈಟಲ್ಡ್, ಈಸ್ ಎಂಟೈಟಲ್ಡ್. ಅವ್ನ್ ಡ್ಯೂಟಿ ಅವರ್ಸ್ ಆದ್ಮೇಲೆ ಮಾಡ್ತಿದ್ದಾನ, ಎಸ್ ಈಸ್ ಎಂಟೈಟಲ್ಡ್. ಬಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಇಲ್ಲೆಲ್ಲೋ ಬಂದು ಆಪರೇಷನ್ ಮಾಡ್ತೀಯಾನೆ ಅಂತಂದ್ರೆ ಎಸ್ ಈಸ್ ನಾಟ್, ಹಿ ಕೆನಾಟ್. ನೀವು ಆ ತರದ್ದೇನಾದ್ರೂ ಇದ್ದಾಗ ಕೆಲವೊಂದು ಇಶ್ಯೂಸ್ ಅಲ್ಲಿ ಅವರು ಇವರು ಅಂತೇನು, ಕೆಲವೊಂದ್ ಕಡೆ ಯಾವುದೋ ಒಂದ್ ಕಡೆ ನಾನು IPC ನಲ್ಲಿ ಅಲ್ಲೋ ಒಂದ್ ಕಡೆ ಓದಿದ ಜ್ಞಾಪಕ, ಪೊಲೀಸೇ ಬಂದ್ಬಿಟ್ಟು ನೀವು ಯಾರನ್ನೂ ಅರೆಸ್ಟ್ ಮಾಡ್ಬೇಕಾಗಿಲ್ಲ, ಜನಸಾಮಾನ್ಯಂದು ಕೂಡ ಜವಾಬ್ದಾರಿ ಅದು. ಏನೋ ಅಲ್ಲೊಂದು ಕ್ರೈಮ್ ನಡೀತಿದೆ ಅಂದ್ರೆ ಅದನ್ನ ತಡಿಬೇಕಾಗಿರೋದು ಜನಸಾಮಾನ್ಯನ ಜವಾಬ್ದಾರಿ ಕೂಡ. ಬರೀ ಅಯ್ಯೋ ಪಾಪ ಅಂತ ದಯಗ್ ಮಾಡೋದಲ್ಲ, ಜವಾಬ್ದಾರಿ ಕೂಡ ಅದು. ಸೊ ಇದೇ ತರದಲ್ಲೇನೆ ಈ ಜವಾಬ್ದಾರಿಗಳನ್ನ ಎಲ್ಲರೂ ಒತ್ಕೋಬೇಕು. ಅಟ್ ದ ಸೇಮ್ ಟೈಮ್ ಪರಸ್ಪರ ನಂಬಿಕೆ ಇರಬೇಕು. ಒಟ್ಟಾರೆ ವ್ಯವಸ್ಥೆನಲ್ಲಿ ಈಗ ಇಲ್ಲೂ ಅಷ್ಟೇನೆ, ನಾನು ಅಲ್ಲಿ ಕೆಲವೊಂದು ಕ್ಯಾಪ್ಷನ್ಸ್ ನೋಡ್ತೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಹೀನರು, ಜನರಲೈಸ್ ಸ್ಟೇಟ್ಮೆಂಟ್ ಆಗೋಯ್ತು. ಹೃದಯ ಇರೋರೆಲ್ಲ ಹೋಗ್ಬೇಕು, ನನ್ಗೆ ಹರ್ಟ್ ಆಗ್ತದೆ, ನನಗೆ ಹರ್ಟ್ ಆಗುತ್ತದು. ಬಿಕಾಸ್ ನಾನು ಹಂಗಿದ್ದೀನಿ, ನನಗದ್ ನೋವಾಗ್ತದೆ. ಇಡೀ ವ್ಯವಸ್ಥೆನ ನಾವು ಚಿತ್ರಿಸಕ್ ಹೋಗಿ ಎಲ್ರೂ ಹಿಂಗೇನೇನೆ ಇಡೀ ಸಮಾಜನ ಹಿಂಗಾಗೋಯ್ತಾ ಅಂತ ನಂಗೆ. ನೀವ್ ಹೇಳೋ ಪ್ರಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಹೃದಯಹೀನರು ಅಂತ ಹಾಕ್ಬೇಕು, ಕೆಲವು ಹೃದಯಹೀನರು ಹಾಕಿ. ಓಕೆ, ನಾನು ಮತ್ತೆ ಮಹೇಶ್ವರ ಬಳಿ ಬರ್ತಾ ಇದ್ದೀನಿ. ಸರ್, ಓಕೆ, ಈ ವಿಚಾರದಲ್ಲಿ ನೀವು ಹೇಳೋ ಪ್ರಕಾರ ನಮ್ಮಲ್ಲಿ ಯಾವುದೇ ಸಮಸ್ಯೆ ಆಗಿರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಹಾಗಾಗಿ ನಾವು ಕೊಡಕ್ಕಾಗಲಿಲ್ಲ, ಆನಂತರ ವೆಕೇಟ್ ಆಯಿತು, ಕೊಟ್ವಿ, ಎಲ್ಲವನ್ನು ಒಪ್ಕೊಳ್ಳೋಣ. ಸರ್, ಮತ್ತೊಂದು ಬದಲಾವಣೆಗಳಾಗಬೇಕು, ನನ್ನ ಸಜೆಷನ್ ಅಥವಾ ನಮ್ಮ ಸಜೆಷನ್ ಅಂತ ಅನ್ಕೊಳ್ಳಿ. ಏನಂದರೆ, ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ಗಿಂತಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸನ್ನು ಹೊರತುಪಡಿಸಿ ಉಳಿದವರಿದಾರಲ್ಲ, ನರ್ಸ್ಗಳಾಗ್ಬೋದು, ಕಾಂಪೌಂಡರ್ ಆಗ್ಬೋದು, ಏನೇನೋ ಇದೆ ಡೆಸಿಗ್ನೇಷನ್ಸು, ಅವರೇ ಅತಿ ಹೆಚ್ಚು ಪ್ರಭಾವಶಾಲಿಗಳಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನೀವು ಫಸ್ಟ್ ಎಂಟ್ರ್ ಆಗಬೇಕು ಅಂತಂದರೆ ಅಲ್ಲಿರ್ತಕ್ಕಂಥವ್ರ ಜೊತೆನಲ್ಲಿ ಮಾತಾಡಿಕೊಂಡು ಅವ್ರನ್ನ ಸರಿ ಮಾಡಿಕೊಂಡ್ರೆ ಮುಂದಕ್ಕೆ ನಿಮ್ಗೆ ಒಳಗಡೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಇಂಥವುಗಳ ಮೇಲೆ ಕಡಿವಾಣ ಹಾಕೋ ನಿಟ್ಟಿನಲ್ಲೂ ಕೂಡ ಕೆಲಸಗಳಾಗಬೇಕು ಅಂತ ನನ್ನ ಅನಿಸಿಕೆ. ತಾವೇನು ಹೇಳ್ತೀರಾ? ಎಸ್, ಐ ಥಿಂಕ್ ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹೇಳಿ ಸರ್, ನಾನು ಹೇಳಿದ್ದೇನಂತಂದ್ರೆ, ನೀವು ಮಾಡಿದಂತಹ ವಾದವನ್ನು ನಾವು ಸಮರ್ಥಿಸ್ಕೊಳ್ತೀವಿ. ಓಕೆ, ನಿಮ್ಮಲ್ಲಿ ಸಮಸ್ಯೆಗಳು ಏನೂ ಇರಲಿಲ್ಲ, ವೆಂಟಿಲೇಟರ್ ಇರಲಿಲ್ಲ, ಕೊಡಲಿಲ್ಲ, ಬಿಟ್ಬಿಡಿ. ಆದರೆ ಅದನ್ನು ಹೊರತುಪಡಿಸಿಯೂ ಕೂಡ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ, ಓಕೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರನ್ನು ಹೊರತುಪಡಿಸಿ ಉಳಿದ ಸಿಬ್ಬಂದಿಗಳೇನಿದ್ದಾರೆ ಅವರೂ ಕೂಡ ಸಾಕಷ್ಟು ಬೇಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬರ್ತಕ್ಕಂಥ ರೋಗಿಗಳನ್ನು, ಅವರ ಪೋಷಕರನ್ನು, ಅವರ ಸಂಬಂಧಿಕರನ್ನು ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅವುಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಶರಣಪ್ರಕಾಶ್ ಪಾಟೀಲ್ರೇ ಬರಬೇಕು ಅಂತೇನಿಲ್ಲ, ನಿಮ್ಮಗಳ ಕೈಯಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ಏನು ಸ್ಟೆಪ್ಸನ್ನು ತಗೋತೀರಾ ಅಂತ? ಅಲ್ಲ, ನಾವು ಆ ಥರ ಯಾರಾದರೂ ಬಿಹೇವ್ ಮಾಡೋರಿದ್ರೆ ನಾವು ಕಡಿವಾಣ ಹಾಕ್ತಾನೆ ಇದ್ದೀವಿ. ಅವ್ರಿಗೆ ಕರೆದು ನಾವು ಕೌನ್ಸಿಲ್ ಮಾಡ್ತೀವಿ, ಅವ್ರಿಗೆ ಹೇಳ್ತೀವಿ ಪೇಷಂಟ್ ಬರೋದು
ದೇ ಕಮ್ ಇನ್ ಅ ಸ್ಟ್ರೈನ್ ಅಲ್ಲಿ ಬರ್ತಾರೆ, ಅವ್ರು ಮೊದಲೇ ಪಾಪ ಟೆನ್ಷನ್ ಅಲ್ಲಿ ಇರ್ತಾರೆ. ಯು ಹ್ಯಾವ್ ಟು ಬಿಹೇವ್ ಪ್ರಾಪರ್ಲಿ ಅಂತ ನಾವು ಎಲ್ರಿಗೂ ಎಲ್ಲ ಸಿಬ್ಬಂದಿಗಳನ್ನು ಕರೆದು ಕೌನ್ಸಿಲ್ ಮಾಡ್ತಾನೆ ಇರ್ತೀವಿ ನಾವು. ಸೊ ನಾವು ಇಮಿಡಿಯೇಟ್ ಆಗಿ ಅವರು ರ್ಯಾಶ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಯಾರಾದರೂ ಗೊತ್ತಾದರೆ ನಮಗೆ ತಕ್ಷಣ ನಾವು ಅವ್ರು ಕರೆದು ಅವ್ರಿಗೆ ಹೇಳ್ತೀವಿ, ಇನ್ಕ್ಲೂಡಿಂಗ್ ನಮ್ಮ ಔಟ್ಸೋರ್ಸಿಂಗ್ ಸೆಕ್ಯೂರಿಟಿ ಆಗಲಿ, ನಮ್ಮ ಗ್ರೂಪ್ ಡಿ ಆಗಲಿ, ಸಿಸ್ಟರ್ಸ್ ಆಗಲಿ, ಎಲ್ಲರಿಗೂ ನಾವು ಕೌನ್ಸಿಲ್ ಮಾಡ್ತೀವಿ. ಎಲ್ರಿಗೂ ಹೇಳ್ತೀವಿ, ನೀವು ಯಾರಿಗಾದ್ರೂ ಅಲ್ಲಿ ಬಂದಾಗ ಮಾತಾಡಿ ಕೇಳಿ. ಸೊ ನಾವು ಆ ಥರ ಬಿಹೇವ್ ಮಾಡಿದಾಗ, ಯಾರಾದರೂ ಹೊರಟಾಗಿ ಬಿಹೇವ್ ಮಾಡಿದಾಗ ಪರ್ಸನಲ್ ಆಗಿ ಕರೆದು ಆ ಥರ ಬಿಹೇವ್ ಮಾಡಬೇಡಪ್ಪ, ಪೇಷಂಟ್ ಬಂದಿದ್ದಾರೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ, ನೀವು ಕನ್ವಿನ್ಸ್ ಮಾಡಿ ಹೇಳಿ. ಯಾಕಂದರೆ ಭಾಳ ಜನ ನುಕ್ಕೊಂಡು ಬರ್ತಾರೆ. ಒಂದು ಪೇಷಂಟ್ ಇದ್ರೆ ಅದಕ್ಕೊಂದು 20 ಜನ ನುಕ್ಕೊಂಡು ಬರ್ತಾರೆ ಹಿಂದ್ಗಡೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಅವ್ರು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ. ಓಕೆ ಸರ್, ಮಹಾಂತೇಶ್ ಅವರು ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ನಮ್ಮ ಜೊತೆ ಇದ್ರಿ, ಪಾಲ್ಗೊಂಡ್ರಿ, ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳು. ಧನ್ಯವಾದ ತಮಗೆ ಸಮಯ ನ್ಯೂಸ್ ಪರವಾಗಿ. ಇನ್ನು ನಾನು ಕೊನೆಯ ಹಂತದ ಮಾತುಕತೆಗೆ ರವೀಂದ್ರ ಅವ್ರ ಜೊತೆ ಬರ್ತಾ ಇದ್ದೀನಿ. ಸರ್, ಈಗ ಆಗಬೇಕಾಗಿರ್ತಕ್ಕಂಥ ರಿಪೇರಿ ಎಲ್ಲಿಂದ ಶುರು ಆಗಬೇಕು ನಿಮ್ಮ ಪ್ರಕಾರ? ರಿಪೇರಿ ಎಲ್ಲಿಂದ ಶುರು ಆಗಬೇಕು? ರಿಪೇರಿ ನನ್ನ ಒಳಗಿಂದ ಶುರು ಆಗಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೈಯಕ್ತಿಕವಾಗಿ ನನ್ನ ಒಳಗಿನಿಂದ ಶುರು ಆಗ್ಬೇಕು. ನೀವು ಹೇಳಿದ್ರಿ ಅಂತ ಶುರು ಆಗಬಾರ್ದು, ಜನ ಮೆಚ್ಚಕ್ಕೆ ಅಂತ ಶುರು ಆಗಬಾರ್ದು, ನನಗೋಸ್ಕರ ಅಂತ ನಾನು ರಿಪೇರಿ ಆಗ್ಬೇಕು ಮೊದಲು. ದಟ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಂದಾದ್ಮೇಲೆ ಪಾಸಿಂಗ್ ದ ಬಾಲ್ ಕತೆ ಆಗ್ಬಾರ್ದು. ಇದು ನಂದಲ್ಲ ಜವಾಬ್ದಾರಿ, ನಿಂದಲ್ಲ ಅವಂದಲ್ಲ ಅವಂದು, ಇದಾಗ್ಕೊಡುದು. ಇದೆಲ್ಲರದು ಜವಾಬ್ದಾರಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದು. ಯಾವಾಗ ನೀವು ಈ ವ್ಯವಸ್ಥೆನ ಸುಧಾರಿಸೋದಕ್ಕೆ ಸಾಧ್ಯ ಅಂತಂದ್ರೆ ಮೇಲಿರೋನು ಕೊಡಕ್ ಶುರು ಮಾಡಬೇಕು, ಕೆಳಗಿರೋನು ಅದನ್ನ ಸದುಪಯೋಗ ಸದ್ವಿನಿಯೋಗ ಮಾಡಬೇಕು. ಅದನ್ನೇ ನಾನು ಹೇಳಕೊಟ್ಟಿದ್ದು, ಇದಾಗಬೇಕು. ಟ್ರಾನ್ಸ್ಪರೆನ್ಸಿ ಆಕ್ಟ್ ತರದವನ್ನೆಲ್ಲ ನಾವು ಕಾನೂನನ್ನ ಜಾರಿಗೆ ತಂದು ನಾವು ತಿಂತಿದೀವಿ, ಅದಕ್ಕೇನೆ ಅದನ್ನ ತಪ್ಪಿಸೋದಕ್ಕೆ ಅಂತ ಪಾರದರ್ಶಕತೆ ಬೇಕು ಅನ್ನೋದಿದೆಯಲ್ಲ, ದಟ್ ಐ ವಿಲ್ ನಾಟ್ ಅಗ್ರಿ. ತಿನ್ನೋದು ತಪ್ಪು ಅನ್ನೋದು ನಿನಗೆ ಗೊತ್ತಿರಬೇಕು. ಹೌದು, ಆಕ್ಟ್ ತಂದು ಕಾನೂನನ್ನ ತಂದು ಅಲ್ಲಿಗೆ ನಿನ್ನನ್ನು ಕಾವಲು ಕಾಯ್ತಿದೀವಿ ಅಂತಾಯ್ತು. ಅಲ್ಲಿಗೆ ನೀನೆಲ್ಲೋ ತಿನ್ಬಹುದು, ಅದಕ್ಕೆ ಕಾವಲು ಕಾಯ್ತಾ ಇದೀವಿ ಅಂದ್ರೆ ಆ ಪರಿಸ್ಥಿತಿಗೆ ತಂದ್ಕೊಂಡಿರೋರು ಒನ್ಸ್ ಅಗೇನ್ ನಾವೇ ನಾವೆಲ್ಲರೂ ಜವಾಬ್ದಾರರು ಇದಕ್ಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಒಳ್ಳೆ ಡೆವಲಪ್ಮೆಂಟ್ ನಡೀತಿದೆ ವಿಕ್ಟೋರಿಯಾ ಹಾಸ್ಪಿಟಲ್ ಪ್ರಿಮಿಸಸ್ ಅಲ್ಲಿ. 6 ವರ್ಷಗಳ ಹಿಂದೆ ಬೆಸ್ಕಾಂ ಅವರು ಡೊನೇಟ್ ಮಾಡಿದ್ದಂತ ಹಣನ ಉಪಯೋಗಿಸ್ಕೊಂಡು ಈಗ ಒಂದು ಟ್ರಾಮಾ ಬ್ಲಾಕ್ ಅಂತ ಒಂದು ಮಾಡಿದ್ದಾರೆ. ಹೌದು, ಇನ್ ಅನದರ್ 1.5 month ಅಷ್ಟರಲ್ಲಿ, ಅದು 1.5-2 months ಅಲ್ಲಿ ಅದು ಇನಾಗ್ರೇಷನ್ ಆಗ್ತದೆ. ಅದಾದ್ರೆ ಇನ್ನೊಂದು 40 ವೆಂಟಿಲೇಟರ್ಗಳು ಸಿಗುತ್ತೆ. ಆದ್ರೆ ನಾನು ಹೇಳೋದೇನು, ಈ 40, 50, 60, 100, 200, 300 ವೆಂಟಿಲೇಟರ್ ಸಾಕಾ? 1.25 ಪಾಪ್ಯುಲೇಷನ್ ಬೆಂಗಳೂರದು ಮಾತ್ರ. ಇನ್ನು ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಂಗಳೂರಲ್ಲಿ ಹೈಯೆಸ್ಟ್ ಟೆರ್ಷಿಯರಿ ಹೆಲ್ತ್ ಕೇರ್ ಸಿಗುತ್ತೆ ಅಂತ ಬರುವಂತಹ ರಾಮನಗರದಿಂದ ಬರೋರು, ಮಂಡ್ಯದಿಂದ ಬರೋರು, ಚಿಕ್ಕಬಳ್ಳಾಪುರದಿಂದ ಬರೋರು, ಕೋಲಾರದಿಂದ ಬರೋರು, ಅವರುಗಳ ಕತೆ ಏನು? ಅವರೆಲ್ಲ ಒಟ್ಟು ಸೇರಿದ್ರೆ ಇನ್ನೆಷ್ಟು 2 ಕೋಟಿ ಆಗಬಹುದು. 2 ಕೋಟಿಗೆ ನಮ್ಮಲ್ಲಿ 15-20 ಸಾವಿರ ಬೆಡ್ ಇದ್ರೆ ಇಷ್ಟು ವೆಂಟಿಲೇಟರ್ಸ್ ಇಟ್ಕೊಂಡ್ರೆ, 200-300 ವೆಂಟಿಲೇಟರ್ ಇಟ್ಕೊಂಡ್ರೆ ಸಾಕಾ? ಒಂದು. ಎರಡನೇದು, ಇದು ಬರೀ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಅಲ್ಲ. ಈವನ್ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರು ಅಲ್ಲೂ ವೆಂಟಿಲೇಟರ್ ಸಿಗ್ತವೆ ಅಂತ ಗ್ಯಾರಂಟಿ ಏನಿಲ್ಲ. ವೆಂಟಿಲೇಟರ್ ಇಶ್ಯೂಸ್ ಅಲ್ಲಿ ತಮ್ಗೆ ಅದೊಂದು ಪಕ್ಕಾ ಗೊತ್ತಿರಲಿ, ಅದು ಅಲ್ಲೂ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ರೀಸನ್ ಏನು? ಒಂದು, ವೆಂಟಿಲೇಟರ್ಸ್ ಅಷ್ಟೇ ಇದ್ರೆ ಸಾಕಾಗಲ್ಲ, ಸೆಂಟ್ರಲೈಸ್ಡ್ ಆಕ್ಸಿಜನ್ ಸಿಸ್ಟಮ್ ಇರಬೇಕು ಆ ಕನ್ಸರ್ನ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಟ್ರೈನ್ಡ್ ಸ್ಟಾಫ್ ಇರಬೇಕು, ಅನಾಸ್ಥೆಟಿಸ್ಟ್ ಮತ್ತೆ ಫಿಸಿಷಿಯನ್ ಕಂಪಲ್ಸರಿ ಇರಬೇಕು. ಆಯ್ತಾ? ನಿಮ್ಮಲ್ಲಿ ಇದಿಷ್ಟು ಫೆಸಿಲಿಟೀಸ್ ನೀವು ಪ್ರೊವೈಡ್ ಮಾಡೋದ್ರೊಳಗಡೆ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾಸ್ಥೆಟಿಸ್ಟ್ ಮತ್ತೆ ಫಿಸಿಷಿಯನ್ ನ ಕರ್ಕೊಬಂದು ನೀವು ಸರ್ಕಾರಿ ಆಸ್ಪತ್ರೆ ಕೆಲಸಕ್ಕೆ ಸೇರಿಸೋದ್ರೊಳಗಡೆ ನಿಮ್ಮ ಉಸಿರು ನಿಂತೋಗಿರುತ್ತೆ. ಸರ್, ಇನ್ನೊಂದು ನನ್ನ ಡೌಟ್, ಈ ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ 24/7 ಡಾಕ್ಟರ್ಸ್ ಅವೈಲಬಲ್ ಇರಬೇಕಲ್ವಾ ಸರ್? ಇರಬೇಕು, 24 ಇರಬೇಕು. ಆದ್ರೆ ಒಬ್ಬನೇ 24/7 ಇರಕ್ ಸಾಧ್ಯ ಇದೆಯಾ? ಇಲ್ಲ, ಅದೇ ಶಿಫ್ಟ್ ವೈಸ್ ವರ್ಕ್ ಮಾಡ್ತಾ ಇರೋದು. ಅಂದ್ರೆ ಡಾಕ್ಟರ್ಗಳ ಕೊರತೆ. ದಟ್ಸ್ ವಾಟ್ ನಾನು ಅದನ್ನ ಮೊನ್ನೆ ಈಗ ಈ 1 hour ಮುಂಚಿತವಾಗೂ ನಾನು ಅದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಈಗ ಇನ್ನೊಂದ್ಸರಿ ನಾನು ಇದನ್ನ ರಿಪೀಟ್ ಮಾಡ್ತೀನಿ. ಇಡೀ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ 1,07,000 ಜನ ಇದುವರೆಗೆ ರಿಜಿಸ್ಟರ್ ಆಗಿರುವಂತ ಡಾಕ್ಟರ್ಸ್ ಇದ್ದಾರೆ. ಬೇರೆ ಸ್ಟೇಟ್ ಇಂದೆಲ್ಲ ಬಂದು ಓದ್ಕೊಂಡು ಹೋಗಿರೋರು ಇರ್ತಾರೆ, ಅವರೆಲ್ಲ ಇರ್ತಾರೆ. ಆದ್ರೆ ಕರ್ನಾಟಕದಲ್ಲೇ ವಾಸ ಇದ್ದು ಚಿಕಿತ್ಸೆ ಕೊಡ್ತಾ ಇರುವಂತ ಡಾಕ್ಟರ್ಗಳ ಸಂಖ್ಯೆ ಸುಮಾರು 56,000 ಇದ್ದಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ಡಾಕ್ಟರ್ಗಳೆಷ್ಟು? 3,500 ಜನ. 56,000 ಜನ ಡಾಕ್ಟರ್ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರೀ 3,500 ಜನ ಇರ್ತಾರೆ ಅಂತ ಅನ್ನೋದಾದ್ರೆ ಯಾಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ವಿಸ್ ಬರ್ತಿಲ್ಲ? ಒಂದು, ಬಂದವರು ಕೂಡ ಬೆಳಿಗ್ಗೆ ಸೈನ್ ಮಾಡ್ತಾರೆ, ಸೈನ್ ಮಾಡ್ಬಿಟ್ಟು ಸೈನ್ ಮಾಡೋದು ಬೇರೆ, ಸೈನ್ ಮಾಡಿ ಹೋಗೋರದು ಬೇರೆ. ಕನಿಷ್ಠ ಸೈನ್ ಹಾಕಾದ್ರೂ ಒಬ್ಬ ಯಾವನಾದ್ರೂ ಬರ್ತಿಲ್ಲ. ಸೈನ್ ಹಾಕಿ ಹೋಗ್ತಾರೆ ಅನ್ನೋ ಕಂಪ್ಲೇಂಟ್ ಸೆಕೆಂಡರಿ. ಹೋಗ್ಲಿ, ನೀನ್ ಸೈನ್ ಹಾಕಿ ಹೋದ್ರೂ ಪರವಾಗಿಲ್ಲ, ಬಂದು ಸೇರ್ಕೊಳಪ್ಪ ಅಂದ್ರೂ ಸೇರೋರಿಲ್ಲ.
ಅದೇ ಅದಕ್ಕೆ ಅದು ಯಾಕೆ ಲೆಕ್ಕಕ್ಕೆ ನೋ ನಾನು ಹೇಳ್ತಿರೋದು ಅದಲ್ಲ. ನನ್ನ ವಿಷಯದ ಗಾಂಭೀರ್ಯನ ನಾನು ವಿಡಂಬನಾತ್ಮಕವಾಗಿ ಹೇಳ್ದಂಗೆ ಅಲ್ಲ, ಅದ್ರ ಜೊತೆಗೆ ಸರ್ ಯಾಕೆ ಹೇಳ್ತಿದ್ದೀನಿ, ಈ ವ್ಯವಸ್ಥೆ ಒಳಗಡೆಗೆ ಬರೋದಕ್ಕೆ ಯಾವ ವೈದ್ಯನಿಗೂ ಮನಸ್ಸಿಲ್ಲ. ಯಾಕೆ ಮನಸ್ಸಿಲ್ಲ ಅಂದ್ರೆ ಇಲ್ಲಿ ವ್ಯವಸ್ಥೆ ಅಷ್ಟರ ಮಟ್ಟಿಗಿದೆ. ವ್ಯವಸ್ಥೆ ಅಷ್ಟರ ಮಟ್ಟಿಗಿದೆ. ಒಬ್ಬ ವೈದ್ಯನಿಗೆ ಸಿಗಬೇಕಾದಂತಹ ಕನಿಷ್ಠ ಗೌರವ ಸಿಗ್ತಾ ಇಲ್ಲ. ಕನಿಷ್ಠ ಗೌರವ ಸಿಗಲ್ಲ. ಜೊತೆಗೆ ವರ್ಕ್ ಲೋಡ್ ಏನು, ಈಗ ಒಂದು ತಾಲೂಕಾ ಹಾಸ್ಪಿಟಲ್ ಒಂದು 3-4 ಜನ ಡಾಕ್ಟರ್ ಇರ್ತಾರೆ, ಒಬ್ಬನೇ ಫಿಸಿಷಿಯನ್ ಇರ್ತಾರೆ, ಅಥವಾ ಒಂದ್ ಕೆಲಸ ಮಾಡಿ, ಒಬ್ರು ಗೈನಕಾಲಜಿಸ್ಟ್, ಒಬ್ರು ಅನಾಸ್ಥೆಟಿಸ್ಟ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ರು ಸರ್ಜನ್, ಒಬ್ರು ಆರ್ಥೋಪೆಡಿಷಿಯನ್. ಇರೋನೊಬ್ಬ ಅನಾಸ್ಥೆಟಿಸ್ಟ್, ಎಂಟಿಗೂ ಅವನೇ ಅನಾಸ್ಥೆಷಿಯಾ ಕೊಡಬೇಕು, ಸರ್ಜರಿಗೂ ಆತನೇ ಕೊಡಬೇಕು, ಗೈನಕಾಲಜಿಗೆ ಡೆಲಿವರಿಗೆ ಸಿಸೇರಿಯನ್ ಸೆಕ್ಷನ್ ಮಾಡೋದಕ್ಕೂ ಆತನೇ ಕೊಡಬೇಕು, ಮೂಳೆ ಮುರ್ಕೊಂಡು ಯಾರಾದ್ರೂ ಬಂದ್ರೆ ಅದಕ್ಕೂ ಆಪರೇಷನ್ ಮಾಡ್ತಿದ್ರೆ ಅದಕ್ಕೂ ಅವನೇ ಕೊಡಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೆ. ರಾತ್ರಿ ಕಾಲ್ ಬರ್ತವೆ, ರಾತ್ರಿ ಯಾವುದೋ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಇನ್ನೊಂದ್ 2-3 ಜನ ಪೇಷಂಟ್ ಬಂದ್ರು, ರಾತ್ರಿನೇ ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು, ಪುನಃ ಅದೇ ಅನಾಸ್ಥೆಟಿಸ್ಟ್ ಬರಬೇಕು, ಪುನಃ ಅನಾಸ್ಥೆಷಿಯಾ ಕೊಡಬೇಕು. ಬರ್ಲಿಲ್ಲ ಅಂತಂದ್ರೆ ಹೇಳ್ತೀನಿ, ಆಯ್ತು, ಅದು ಓಕೆ. ಪುನಃ ಬೆಳಿಗ್ಗೆ ಎದ್ದು ಬಂದು ಯಥಾಸ್ಥಿತಿ ಪುನಃ ಅದೇ ಡ್ಯೂಟಿ ಮಾಡಬೇಕು. ಯಾರು ಮಾಡ್ತಾರೆ? ಯಾರಕ್ಕೆ ಸಾಧ್ಯ? ಇಲ್ಲಿ ನಾನು ಹೇಳೋದು, ದೇವರು ಅಂದ್ಬಿಟ್ಟು ಅವನನ್ನ ಬಂಧಿಸಬೇಡಿ, ನೀವು ಮನುಷ್ಯನಂಗೆ ಟ್ರೀಟ್ ಮಾಡಿ ಅಂತ ಹೇಳೋದು ನಾನು ಇಂಥ ಕಾರಣಗಳಿಗೆ. ಹೊಸನಗರ ಅಂತ ತಾಲೂಕಾ ಆಸ್ಪತ್ರೆ, ಹೊಸಮನೆ ಹೊಸನಗರ ಕಾನ್ಸ್ಟಿಟ್ಯೂನ್ಸಿ ಒಬ್ರು ಸಚಿವರಿಗೆ ಮತ್ತೆ ಒಬ್ರು ಸ್ಪೀಕರ್ಗೆ ಸೇರುವಂತ ಕಾನ್ಸ್ಟಿಟ್ಯೂನ್ಸಿ ಹೊಸನಗರ ತಾಲೂಕಾ ಆಸ್ಪತ್ರೆನಲ್ಲಿ ಒಬ್ಬನೇ ಡಾಕ್ಟರ್ ಇರೋದು. ತಾಲೂಕಾ ಆಸ್ಪತ್ರೆನಲ್ಲಿ ಸರ್, ಈ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಐ ಥಿಂಕ್ ಅದಕ್ಕೆ ಟೈಮೇ ಸಾಕಾಗಲ್ಲ. ಆಮೇಲೆ ನನಗೆ ಒಂದು ಅರಿವಾಯ್ತು ಈ ಒಂದು ಚರ್ಚ್ನಲ್ಲಿ, ಏನಂತಂದ್ರೆ ಸುಮ್ಮನೆ ನಾವೆಲ್ಲರೂ ಕೂಡ ಅಲ್ಲಿ ವೆಂಟಿಲೇಟರ್ ಕೊಡ್ಲಿಲ್ಲ ಅಂತ ಹೇಳ್ತಾ ಹೋದಾಗ, ಆಯ್ತು ವೆಂಟಿಲೇಟರ್ ಕೊಡ್ಲಿಲ್ಲ, ಒಂದ್ ಕಡೆ ಅವ್ರೇನಾದ್ರು ನೀವು ಮೊದಲೇ ಹೇಳದಂತೆ ನಿಜಕ್ಕೂ ಹಣಕ್ಕೇನಾದ್ರು ತಪ್ಪು ಮಾಡಿದಾರಾ, ಅದು ತಪ್ಪೆ, ಪನಿಷಬಲ್ ತಪ್ಪೆ. ಆದ್ರೆ ಸಮಸ್ಯೆ ಯಾಕೆ ಹಿಂಗಾಯ್ತು ಅಂತ ಸಮಸ್ಯೆಯ ಒಳಹೊಕ್ಕು ನಾವು ನೋಡ್ತಾ ಹೋದ್ರೆ ಎಷ್ಟು ಸಮಸ್ಯೆಗಳು ನೋಡಿ. ವೆಂಟಿಲೇಟರ್ ಸಮಸ್ಯೆಗಳಿಲ್ಲ, ಬೆಡ್ಗಳ ಸಮಸ್ಯೆ ಇದೆ, ವೈದ್ಯರ ಕೊರತೆ ಇದೆ, ಡಾಕ್ಟರ್ ಬರಲಿಲ್ಲ, ಡಾಕ್ಟರ್ ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಅಂತ ಹೋಗಿ ಡಾಕ್ಟರ್ ಹೊಡಿತಾರೆ. ಪಾಪ ಡಾಕ್ಟರ್ಗಳು ಇಲ್ಲ ಅಲ್ಲಿ. ಏನ್ ಮಾಡಬೇಕು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ? ಇಡೀ ಒಂದು ತಾಲೂಕಿಗೆ ಒಬ್ಬ ಡಾಕ್ಟರ್ ಅಂತಂದ್ರೆ ಎಷ್ಟು ಜನಕ್ಕೆ ಟ್ರೀಟ್ ಮಾಡಬಲ್ಲ? ಹೀಗೆ ಸುಧಾರಣೆ ಆಗ್ತಿದೆ. ಇದೊಂದು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ. ಡಯಾಲಿಸಿಸ್ ಯೂನಿಟ್ ಗಳನ್ನ ಪ್ರತಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ನಮ್ಮ ಆರೋಗ್ಯ ಸಚಿವರು ಹೇಳಿದ್ದಾರೆ. ಇಟ್ಸ್ ಅ ಗುಡ್ ಮೂವ್. ಡಯಾಲಿಸಿಸ್ ಯೂನಿಟ್ ನ ಸ್ಟಾರ್ಟ್ ಮಾಡಿದ್ರೆ ವೆಂಟಿಲೇಟರ್ಸ್ ನ ಪ್ರತಿ ತಾಲೂಕುಗಳಲ್ಲೂ ಕೊಡ್ಲೇಬೇಕಾಗುತ್ತೆ. ಕೊಟ್ಟ ನಂತರ ಆಯಾ ತಾಲೂಕುಗಳಲ್ಲಿ ನಿನ್ನೆ ಆಯಾ ಪೇಷಂಟ್ಸ್ ಅಲ್ಲಲ್ಲೇ ಇದಾಯ್ತು ಅಂದ್ರೆ ಇನ್ಫ್ಲೋ ಕಡಿಮೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ. ಸೊ ನಾನು ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾವು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಗದಾಪ್ರಹಾರ ಮಾಡೋದಕ್ಕೋಸ್ಕರ ನಾವು ಚರ್ಚೆಯನ್ನ ಮಾಡ್ತಾ ಇರೋದಲ್ಲ. ಜನಸಾಮಾನ್ಯರಿಗೆ ಸಮಸ್ಯೆಯ ಏನು, ಸಮಸ್ಯೆಯ ಅರಿವಾಗಬೇಕು ಅವರಿಗೆ. ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಯಾಕೆ ತೊಂದರೆಗಳಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ನಿಮ್ಮ ಮಗುನ ಸಾಯಿಸಬೇಕು ಅಂತ ಯಾವ ವೈದ್ಯರು ಕೂಡ ಆಸೆ ಪಡೋದಿಲ್ಲ. ಅಥವಾ ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ಖಾಸಗಿ ಹಾಸ್ಪಿಟಲ್ ಕಳಿಸಿ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಬೇಕು ಅಂತಲೂ ಮಾಡೋದಲ್ಲ. ಎಲ್ಲವೂ ನಡೆಯುತ್ತೆ, ಕೆಲವು ಕಡೆ ನಡೆಯುತ್ತೆ, ಕೆಲವರು ಮಾತ್ರ. ಆದರೆ ಪ್ರಾಮಾಣಿಕವಾಗಿ ದಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳು ಇದ್ದಾರೆ. ಈ ಮೂಲಸೌಕರ್ಯಗಳನ್ನು ಇಂಪ್ರೂವ್ ಮಾಡುವತ್ತ ನಮ್ಮ ಆರೋಗ್ಯ ಇಲಾಖೆ, ಶಿಕ್ಷಣ ಸಚಿವರು, ಎಲ್ಲರೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರು ಗಮನ ಹರಿಸಬೇಕು, ಸಿದ್ದರಾಮಯ್ಯನವರು ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಬಡವರ ಪಾಲಿಗೆ ಆಶಾದೀಪವಾಗಬೇಕು, ಆಶಾ ಜ್ಯೋತಿ ಆಗಬೇಕು. ಹಾಗಾಗಲಿ ಅಂತ ಹಾರೈಸಿದ ಇವತ್ತಿನ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.